ಅಂಚ ತೂರ What's going on? ಬಲ Talk to me. I'm done. Cut the show. What is your problem? I'm done. Take me off. ಓಡ್ಬಾ இருந்தே போட்டது நம்ம மாறி இந்த சையர் ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗಾಗಲೇ ಪಾರ್ಟ್ 1 ನೀವು ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಅಂದರೆ ಇವಾಗಲೇ ಹೋಗಿ ಫಸ್ಟ್ ನೋಡಿಕೊಂಡು ಮತ್ತು ಪಾರ್ಟ್ 2ನ ನೋಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಇವಾಗ ನಾವು ಫಸ್ಟ್ ಶೂಟ್ನ ಮುಗಿಸ್ಕೊಂಡು ಸೆಕೆಂಡ್ ಶೂಟ್ ಮಾಡೋಕ್ಕೆ ಇನ್ನೊಂದು ಬೀಚಿಗೆ ಹೋಗ್ತಾ ಇದ್ದೀವಿ. ಸೊ ಅದು ಪ್ಲೇಸ್ ಬಂದುಬಿಟ್ಟು ಸುಲ್ತಾನ್ ಬತ್ತೇರಿ. ಸೊ ತಣ್ಣೀರ್ಬಾವಿ ಬೀಚಿಗೆ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮೊದಲು ನಾವು ಸುಲ್ತಾನ್ ಬತ್ತೇರಿಯಲ್ಲಿ ಟಿಕೆಟ್ ಮಾಡಿಕೊಂಡು ಆ ಕಡೆ ಬೀಚಿಗೆ ಹೋಗ್ತಾ ಇದ್ದೀವಿ. ಸೊ ನಾನು ತುಂಬ ಸಮಯ ಆಯಿತು ಆ ಕಡೆ ಹೋಗದೆ, ಹೇಗಿದೆ ಏನೋ ಅಪ್ಡೇಟ್ ಎಲ್ಲ ಆಗಿದೆ. ಸೊ ಯಾವ ಥರ ಇದೆ ಅಂತೇಳಿ ಒಂದು ವ್ಲಾಗ್ನಲ್ಲಿ ತೋರಿಸ್ತೀನಿ ಬನ್ನಿ. ಇವಾಗ ಇಲ್ಲಿ ಟಿಕೆಟ್ ಕೌಂಟರ್ ಇವಾಗ ಟಿಕೆಟ್ ಮಾಡ್ತಾ ಇದ್ದಾರೆ. ಸೊ ಆಮೇಲೆ ಆ ಕಡೆ ಹೋಗ್ಬೇಕು ಬೋಟಲ್ಲಿ. ಅಂಗ್ಲೆಗೆ ನೀವು ಹೂಲ ಖರ್ಚಿಜ್ಜಿ ಪೂರ ಮೊಕ್ಕಲ್ಲ ನೀನು ಈ ಸಲ. ನಮ್ಮ ತುಳುನಾಡು ಇದೆ ಈ ಮಣ್ಣಲಿ, ಸೊಬಗಿದೆ ಈ ನಾಡಲಿ, ಪರಶುರಾಮನ ಕೃಪೆಯಲಿ, ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು, ನಮ್ಮ ತುಳುನಾಡು, ಎಂಕಲ್ಲ ತುಳುನಾಡು, ಮೊಗೆದ ತುಳುನಾಡು. ಗೈಸ್, ಫೈನಲಿ ನಾವು ತಣ್ಣೀರ್ಬಾವಿ ಬೀಚಿಗೆ ಬಂದಿದ್ದೀವಿ. ಇವಾಗ ಟೈಮಿಂಗ್ಸ್ ಎಲ್ಲ ಆಗಿದೆ. ಮಾರ್ನಿಂಗ್ 8:30ಇಂದ 6:30 ಅಂತೆ. ಸೊ ಬೀಚ್ನಂತೂ ಸಖತ್ ಮಾಡಿದ್ದಾರೆ. ಮಲ್ಪೆಯಲ್ಲಿ ಇರೋ ಥರನೇ ಬ್ಲೂವೆಲ್ ಬೀಚ್ ಥರನೇ ಇಲ್ಲೂ ಇವಾಗ ಅಪ್ಡೇಟ್ ಮಾಡಿದ್ದಾರೆ. ಸೊ ಚೆನ್ನಾಗಾಗಿದೆ. ಬೇಸರ ಏನಂದರೆ ಇವರು ಪರ್ ಹೆಡ್ 20 ರೂಪೀಸ್ ಥರ ಚಾರ್ಜ್ ಮಾಡ್ತಾರೆ. ಸೊ ಮೊದಲಿಗಾದರೆ ನಾವು ಯಾವಾಗಲೂ ಬೇಕಾದರೆ ಬಂದು ಎಷ್ಟೊತ್ತಿಗೆ ಬೇಕಾದರೂ ಬರ್ಬೋದು, ಎಷ್ಟೊತ್ತಿಗೆ ಬೇಕಾದರೂ ಹೋಗ್ಬೋದು, ಬೀಚಲ್ಲಿ ತುಂಬ ಜಾಲಿ ಮಾಡ್ಕೊಂಡು ಹೋಗ್ಬೋದಿತ್ತು. ಇವಾಗ ಹಾಗೆ ಅಲ್ಲ, ಫುಲ್ ಚೇಂಜ್ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಇದು ಚೆನ್ನಾಗಾಗಿದೆ. ಬಟ್ ಇಲ್ಲಿ ಅಕ್ಕಪಕ್ಕದವರಿಗೆ ಸ್ವಲ್ಪ ಕಷ್ಟ, ಯಾಕೆಂದರೆ ಇದರೊಳಗೆ ಫುಲ್ಲು ಫ್ರೀಯಲ್ಲಿ ಬರ್ತಾಯಿದ್ರು, ಜಾಲಿ ಮಾಡ್ತಾಯಿದ್ರು. ಇವಾಗ ದುಡ್ಡು ಕೊಟ್ಟು ಬರೋ ಥರ ಆಗಿದೆ ಆ ಥರ. ಮತ್ತು ಏನಂತಂದರೆ ಮೊದಲಿಗೆಲ್ಲ ಅಷ್ಟೊಂದು ಫೆಸಿಲಿಟೀಸ್ ಇರಲಿಲ್ಲ. ಇದರೊಳಗೆಲ್ಲ ಸಿಕ್ಕಾಪಟ್ಟೆ ಅಂಗಡಿಗಳೆಲ್ಲ ಇತ್ತು. ಇವಾಗ ಇನ್ನೂ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಇವಾಗ ಸದ್ಯಕ್ಕೆ ಇಷ್ಟು ಮಾಡಿದ್ದಾರೆ. ಸಖತ್ತಾಗಿದೆ. ನನಗಂತೂ ಖುಷಿ ಆಯಿತು. 20 ರೂಪಾಯಿ ಕೊಟ್ಟರು ಬೇಜಾರಿಲ್ಲ. ಮತ್ತು ಏನಂದರೆ ಒಳಗಡೆ ಎಲ್ಲ ದುಡ್ಡೇ ಕೊಡಬೇಕಾಗುತ್ತೆ. ಗೂಗಲ್ ಪೇ, ಫೋನ್ಪೇ ಎಲ್ಲ ಏನೂ ಇರಲ್ಲ. ನಾವು ಅಮೌಂಟ್ನ ತಂದಿರಬೇಕಾಗುತ್ತೆ, ಕ್ಯಾಶ್ನ. ಸೊ ನಮಗೂ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನಮ್ಮ ಹತ್ರ ಕ್ಯಾಶ್ ಇತ್ತು. ಮತ್ತು ಇಲ್ಲಿ ಡ್ರೆಸ್ಸಿಂಗ್ ರೂಮ್ ಅಂತ ಇದೆ ನೋಡಿ, ಇದು ಸೂಪರ್ ಆಗಿದೆ. ನಾವು ಕ್ಯಾಶ್ ತಂದಿದ್ವಿ. ಮೊದಲಿಗೆ ಚಾರ್ಜ್ ಇದೆ ಅಂತ ಅಂದರು 5 ರೂಪೀಸು. ಸೊ ಅದು ಚಾರ್ಜ್ ಬಂದುಬಿಟ್ಟು ವಾಶ್ರೂಮಿಗೆ ಇರೋದು 5 ರೂಪೀಸ್ ಥರ ಚಾರ್ಜ್ ಮಾಡ್ತಾರೆ. ಇವಾಗ ಡ್ರೆಸ್ ಚೇಂಜ್ ಮಾಡೋದಾದರೆ ಏನು ಚಾರ್ಜ್ ಏನಿರಲ್ಲ. ಸೊ ಇವಾಗ ನೋಡಿ ಇದರೊಳಗೆ ಎಷ್ಟು ಮಿರರ್ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಥರ ಇದ್ದಾಗ ಹಣ ಕೊಟ್ಟರು ನಮಗೇನು ಬೇಸರ ಅನಿಸಲ್ಲ. ಯಾಕೆಂದರೆ ಇಷ್ಟು ಚೆನ್ನಾಗಿರುತ್ತಲ್ಲ, ಆರಾಮ್ಸೆ ಬೀಚಲ್ಲಿ ಆಟ ಆಡ್ಕೊಂಡು ಬಂದು ಶವರಲ್ಲಿ ಹೋಗಿ ಸ್ನಾನ ಮಾಡಿ ಚೆಂದ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ಇವಾಗ ನಾನು ಸೆಕೆಂಡ್ ಶೂಟ್ ಮಾಡೋಕ್ಕೆ ಡ್ರೆಸ್ ಹಾಕಿ ರೆಡಿ ಆಗಿದ್ದೀನಿ, ಬ್ಲ್ಯಾಕ್ ಕಲರ್ ಡ್ರೆಸ್ಸು. ಸೊ ಇವನು ಇವಾಗ ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕ್ಕೊಂಡು ಬಂದಿದ್ದಾನೆ. ಗೈಸ್, ನನಗಂತೂ ಇವರ ಫೆಸಿಲಿಟೀಸ್ ಎಲ್ಲ ತುಂಬಾ ಇಷ್ಟ ಆಯಿತು. ಯಾಕೆಂದರೆ ಇಲ್ಲಿ ಏನಾದರೂ ಆದರೆ ಫಸ್ಟ್ ಏಡ್ ಕೂಡ ಇದೆ. ಆಮೇಲೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಪ್ಲೇಸು ಇದೆ. 100 ರೂಪೀಸ್ ಥರ ಚಾರ್ಜ್ ಮಾಡ್ತಾರೆ. ಬಟ್ ಬೆಂಚಲ್ಲಿ ಹಾಗೆ ಕೂತ್ಕೊಬೋದು, ಫ್ರೀ ಇರುತ್ತೆ. ಸೊ ಇವಾಗ ಬನ್ನಿ ನಾವು ಶೂಟ್ ಮಾಡೋಣ. ಅಲ್ಲೆಲ್ಲ ರೆಡಿ ಆಗಿದ್ದಾರೆ. ನಮ್ಮದು ಕೊರಿಯೋಗ್ರಾಫರ್ ಅಂತೂ ಅಡ್ಡ ಬಿದ್ದು ಎದ್ದು ಎಲ್ಲ ಮಾಡಿದ್ದಾರೆ. ನೋಡಿ ಅವರ ಪ್ಯಾಂಟ್ ಯಾವ ರೀತಿ ಆಗಿದೆ. ಬಲೆ ಬಲೆ ನಾಯಿ ಮರಿ, ನಾಯಿ ಮರಿ ಅಲ್ತಿರು ಕತ್ పిరోడు అమెరికన్ పిట్ బుల్ ఉండు.
ಯಾರೇ ಇವೆಲ್ಲ ಗೈಸ್ ಫೈನಲಿ ನಮ್ಮ ಶೂಟ್ ಕಂಪ್ಲೀಟ್ ಆಗಿದೆ. ತುಂಬಾ ಜಾಲಿ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ. ಕವರ್ ಸಾಂಗ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ನೀವು ಒಂದ್ಸತಿ ಚೆಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.